ವರ್ಷದ ಮೊದಲ ಹಬ್ಬ ಯುಗಾದಿ. ಯುಗಾದಿ ಹಬ್ಬದ ಸಂಭ್ರಮ ನಾಡಿನೆಲ್ಲೆಡೆ ಮನೆ ಮಾಡಿರುವಂಥದ್ದು. ಸದ್ಯ ನಾನೀಗ ಬೆಂಗಳೂರಿನ KR ಮಾರ್ಕೆಟ್ನಲ್ಲಿದ್ದೀನಿ. ಅಂದರೆ ನಾಳೆ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು KR ಮಾರ್ಕೆಟ್ನಲ್ಲಿ ಏನೋ ಜನಸಂದಣಿ ಹೆಚ್ಚಾಗಿರುವಂಥದ್ದು. ಅಂದರೆ ನಾಳೆ ಇರುವಂತಹ ಹಬ್ಬಕ್ಕೆ ಇವತ್ತೇ ಏನೋ ಹೂವು, ಹಣ್ಣು, ತರಕಾರಿಗಳನ್ನು ತೆಗೆದುಕೊಳ್ಳಲಿಕ್ಕೆ KR ಮಾರ್ಕೆಟಲ್ಲಿ ಜನಗಳು ಮುಗಿ ಬೀಳ್ತಾ ಇದ್ದಾರೆ. ಸದ್ಯ ನಾನೀಗ KR ಮಾರ್ಕೆಟ್ನ ದೃಶ್ಯವನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಅಂದರೆ ನಾಳೆ ಏನು ಯುಗಾದಿ ಹಬ್ಬದ ಹಿನ್ನೆಲೆ, ಅಂದರೆ ವರ್ಷದ ಮೊದಲ ಹಬ್ಬ ಅಂತೇಳಿ ಕರೆಸ್ಕೊಳ್ಳುವಂತಹ ಯುಗಾದಿ, ಈ ರೀತಿಯಾಗಿ ಒಂದು ಹಬ್ಬವನ್ನ ಆಚರಣೆ ಮಾಡುವಂಥದ್ದು ಮೊದಲ ಹಬ್ಬ. ಹಾಗಾಗಿ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಈಗ ಬೆಲೆ ಏರಿಕೆ ನಡುವೆಯಲ್ಲೂ ಕೂಡ ಹಬ್ಬವನ್ನ ಆಚರಣೆ ಮಾಡಲಿಕ್ಕೆ ಈಗಾಗಲೇ ಏನು KR ಮಾರ್ಕೆಟ್ನಲ್ಲಿ ಕಾಲಿಡ್ಲಿಕ್ಕೂ ಕೂಡ ಜಾಗ ಇಲ್ಲ, ಅಷ್ಟು ಜನ ಇರುವಂಥದ್ದು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಅಂದರೆ ಹೂವು, ಹಣ್ಣು, ತರಕಾರಿ ಎಲ್ಲ ಒಂದು ಪದಾರ್ಥಗಳನ್ನ ತೆಗೆದುಕೊಳ್ಳಲಿಕ್ಕೆ KR ಮಾರ್ಕೆಟ್ಗೆ ಬರುವಂಥದ್ದು. ಈ ನಿಟ್ಟಿನಲ್ಲಿ KR ಮಾರ್ಕೆಟ್ನಲ್ಲೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಇರುವಂಥದ್ದು. ಅಂದರೆ ಸಾಲು ಸಾಲು ರಜೆ ಇರುವಂಥದ್ದು. ಅಂದರೆ ನಾಳೆ ಒಂದು ಯುಗಾದಿ ಹಬ್ಬ, ಅದಾದ ನಂತರದಲ್ಲಿ ರಂಜಾನ್ ಇರುತ್ತೆ, ಆಮೇಲೆ ಮಂಗಳವಾರ ಹೊಸಡಿಕೆ ಇರುತ್ತೆ. ಈ ಎಲ್ಲ ಹಬ್ಬಗಳು ಸಾಲು ಸಾಲು ರಜೆ ಇರೋದ್ರಿಂದಾಗಿ ಒಂದಷ್ಟು ಏನು ಜನಸಂದಣಿ ಜಾಸ್ತಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಬೆಲೆ ಏರಿಕೆ ಇದ್ರೂ ಕೂಡ KR ಮಾರ್ಕೆಟ್ನಲ್ಲಿ ಜನ ಏನು ಕಡಿಮೆ ಇಲ್ಲ, ಜನಜಂಗುಳಿ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ KR ಮಾರ್ಕೆಟ್ನಲ್ಲಿ ಜನಸಾಗರಣೆ ಅಂತಾನೆ ಹೇಳ್ಬೋದು. ನಾನೀಗ ಹೂವನ್ನ ಮಾರಾಟ ಮಾಡುವವ್ರನ್ನ, ಮಾರಾಟಗಾರನ ನಾನು ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಹೇಗಿದೆ ವ್ಯಾಪಾರ? ವರ್ಷದ ಮೊದಲ ಹಬ್ಬ ಯಾವ ರೀತಿ ಇದೆ ಅಂತ ಹೇಳಿ ವ್ಯಾಪಾರಗಳು. ವ್ಯಾಪಾರ ಪರವಾಗಿಲ್ಲ ಸರ್, ಬೆಲೆನೂ ಜಾಸ್ತಿ ಇದೆ. ಹಂಗೆ ಹೂವನು ರೇಟ್ ಎಲ್ಲ ಜಾಸ್ತಿ ಐತೆ. ರೋಸು, ಸಾಮಂತಿಗೆ, ಕನಕಾಂಬರ, ಮಲ್ಗೆ ಎಲ್ಲ ಹೂವನು ರೇಟ್ ಐತೆ. ಆದ್ರಿಂದ ಜನನು ಪರವಾಗಿಲ್ಲ, ವ್ಯಾಪಾರ ಮಾಡ್ತಾರೆ ಏನ್ ರೇಟ್ ಇದ್ರು. ಯಾಕೆಂದ್ರೆ ಇದು ಹೊಸ ವರ್ಷ ಅಲ್ವಾ, ಅದರಿಂದ ಜನ ಖುಷಿಯಿಂದ ವ್ಯಾಪಾರ ಮಾಡ್ತಾರೆ. ನಮಗೂ ವ್ಯಾಪಾರ ಪರವಾಗಿಲ್ಲ, ಸಂತೋಷನೇ. ಹೂವು ಬೆಲೆ ಇದ್ರೆ ಬೆಲೆ ಹೋಗುತ್ತೆ. ಆದ್ರೂ ಈ ಮಂತ್ ಎಂಡ್ ಅಲ್ವಾ, ಆದ್ರಿಂದ ಸ್ವಲ್ಪ ಸಮಸ್ಯೆ ಇದೆ ಜನರಿಗೆ. ಇಲ್ಲ ಅಂದ್ರೆ ಇನ್ನೂ ಫಾಸ್ಟ್ ಆಗಿ ವ್ಯಾಪಾರ ನಡೆಯುತ್ತೆ. ನೀವು ಯಾವ ಹೂವನ್ನ ಮಾರಾಟ ಮಾಡ್ತಿದ್ರಾ? ಇಲ್ಲಿ ಸೇವಂತಿಗೆ ಕಾಣಿಸ್ತಿದೆ, ಏನೆಲ್ಲ ಹೂವು ನೀವು ಮಾರಾಟ ಮಾಡ್ತೀರಾ? ಸೇವಂತಿಗೆ ಎಲ್ಲ ಮಾಡ್ತೀರಿ. ನಮ್ ಪಕ್ಕದಲ್ಲಿರೋರು ಮಲ್ಗೆ, ಕನಕಾಂಬರ ಎಲ್ಲ ಮಾಡ್ತಾರೆ. ಏನೇನು ಹೂವು ಬೇಕೋ ಇಲ್ಲಿ ವ್ಯಾಪಾರ ಮಾಡೋರ ಹತ್ರ ಇದೆ. ಎಷ್ಟಿದೆ ರೇಟು? ಸೇವಂತಿಗೆ ಎಷ್ಟಿದೆ ರೇಟು ಅಂತ? ಒಂದು KG ಬಂದ್ಬಿಟ್ಟು ಸಾಮಂತಿಗೆ ಐಶ್ವರ್ಯ ಎಲ್ಲ 300 ರೂಪಾಯಿ, ರೋಸ್ 250, 200. ಅದರಿಂದ ಒಂದು ಮಾರು ಬಂದ್ಬಿಟ್ಟು ಅಮ್ಮ ಅಂದ್ರು ಒಂದು 120, 150 ಹಾಕಿದ್ರೇನೆ ನಮ್ಗೆ ಸಮಾಧಾನ ಆಗತ್ತೆ. ಆದ್ರಿಂದ ಬೆಲೆ ಜಾಸ್ತಿ ಆಗತ್ತೆ. ಮುಂಚೆ ಎಷ್ಟಿತ್ತು, ಇವಾಗ ಎಷ್ಟಾಗಿದೆ ಅಂತೇಳಿ? ಅಂದ್ರೆ ನಿನ್ನೆ ಮೊನ್ನೆಲ್ಲ ಎಷ್ಟಿತ್ತು ಅಂತ ರೇಟು? ನಿನ್ನೆ ಮೊನ್ನೆ ಕೂಡ ಇದೇ ರೀತಿ ಒಂದು 150, 160 ರೂಪಾಯಿ KG ಇತ್ತು. ಒಂದೇ ಸತಿ ಇವತ್ತು ಬಂದ್ಬಿಟ್ಟು 250, 300 ರೂಪಾಯಿ ಈ ತರ ರೇಟ್ ದಿಢೀರ್ ಅಂತ ಒಂದೇ ದಿವಸದಲ್ಲಿ ರೇಟ್ ಆಗಿದೆ. ಅದರಿಂದ ವ್ಯಾಪಾರನೂ ಪರವಾಗಿಲ್ಲ. ಸ್ವಲ್ಪ ಜನ ಬರ್ತಾ ಇದಾರೆ ಹೇಗೆ? ಅಂದ್ರೆ ಫುಲ್ಲು ಜನಸಾಗರಣ ಇದೆ KR ಮಾರ್ಕೆಟ್ ನಲ್ಲಿ. ಪರವಾಗಿಲ್ಲ ಸರ್, ಹಬ್ಬ ವ್ಯಾಪಾರ ನಡೀತದೆ. ಯಾವಾಗ್ಲೂ ನಡೆಯೋ ತರ ಹಬ್ಬ ವ್ಯಾಪಾರ ನಡೀತದೆ. ವೆಲ್ಕಮ್ ಸರ್. ಇದಿಷ್ಟು ಹೂವು ವ್ಯಾಪಾರಸ್ಥರ ಮಾತು. ಅಂದ್ರೆ ಹಬ್ಬದ ಹಿನ್ನೆಲೆಯಲ್ಲಿ ಹೆಚ್ಚು ಬೆಲೆ ಇದೆ, ಹಾಗಾಗಿ ದುಬಾರಿ ಬೆಲೆಯಲ್ಲಿ ಕೂಡ ಮಾರ್ಕೆಟಲ್ಲಿ ಜನ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗೆ ಗ್ರಾಹಕರನ್ನ ನಾನು ಮಾತಾಡಿಸಿ ಹೋಗ್ತೇನೆ. ಸರ್, ನಾಳೆ ಯುಗಾದಿ ಹಬ್ಬ ಇರುವಂತದ್ದು, ಹೇಗಿದೆ ವ್ಯಾಪಾರ? ಏನೆಲ್ಲ ವ್ಯಾಪಾರ ಮಾಡಿದ್ರೆ ಹಬ್ಬಕ್ಕೆ? ಸೂಪರ್ ಇದೆ. ಓಕೆ, ಹಬ್ಬದ ಪ್ರಯತ್ನ ಓಕೆ. ಹಬ್ಬ ಚೆನ್ನಾಗೈತೆ. ಏನೇನ್ ಖರೀದಿ ಮಾಡಿದ್ರ ನೀವು ಹಬ್ಬಕ್ಕೆ? ಏನು ಬಟ್ಟೆ ಖರೀದಿ ಮಾಡಿದ್ವಿ, ಬ್ಯಾಗ್ ಖರೀದಿ ಮಾಡಿದ್ವಿ, ಹೂವು ಖರೀದಿ ಮಾಡಕ್ ಬಂದಿದ್ವಿ. ಓಕೆ ಓಕೆ. ತರಕಾರಿ ಏನಾದ್ರು ತಗೊಂಡ್ರಾ? ಹೇಗೆ ತಗೋಬೇಕು? ಓಕೆ. ರೇಟ್ ಎಲ್ಲ ಹೇಗಿದೆ? ಯಾವ ತರ ಇದೆ ರೇಟ್? ಜಾಸ್ತಿ, ಹಬ್ಬದ ಪ್ರಯತ್ನ ಜಾಸ್ತಿನೇ ಇದೆ ಸರ್. ಯಾವ್ದಕ್ ಜಾಸ್ತಿ ಆಗಿದೆ ರೇಟು? ಹೂವದಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇದೆ, ತರಕಾರಿ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಸರ್, ರಂಜಾನ್ ಹಬ್ಬ ನಾಳೆ ಯುಗಾದಿ ಹಬ್ಬ ಇರುವಂತದ್ದು, ರೇಟ್ ಎಲ್ಲ ಹೆಂಗಿದೆ? ರೈಟ್ ಜಾಸ್ತಿನೇ ಐತಣ್ಣ. ಬಟ್ಟೆದು ರೈಟು ಎಲ್ಲ ರೈಟು ಜಾಸ್ತಿನೇ. ಎಲ್ಲರೂ ರೈಟ್ ಜಾಸ್ತಿ, ಚಪ್ಪಲಿ ಬಟ್ಟೆ ಎಲ್ಲಾರು ಜಾಸ್ತಿನೇ. ಹೆಂಗೆ ಮತ್ತೆ ಬೆಲೆ ಏರಿಕೆ ಇದ್ರು ಕೂಡ ಹೇಗೆ ಹಬ್ಬವನ್ನ ಹೇಗೆ ಗ್ರ್ಯಾಂಡ್ ಆಗಿ ಮಾಡ್ತೀರಾ ಅಥವಾ ಹೇಗೆ ಅಂತ? ಗ್ರ್ಯಾಂಡ್ ಆಗಿ ಮಾಡ್ತೀನಿ ನಾನು ರಂಜಾನ್ ಹಬ್ಬ. ಎಲ್ಲಾರು ಹುಡುಗಿದ್ದು ಬಟ್ಟೆ ಜಾಸ್ತಿ ಆಯ್ತು, ಎಲ್ಲಾರು ಜಾಸ್ತಿ ಆಯ್ತು. ಇನ್ನ ತರಕಾರಿ ಆಮೇಲೆ ಹೂಗಳಿಗೆಲ್ಲ ಕಮ್ಮಿ ಆಯ್ತಾ ಸ್ವಲ್ಪ ರೈಟು. ನಾಳೆಯಿಂದ ಜಾಸ್ತಿ ಆಗ್ಬಿಡ್ತಾರೆ. ಜಾಸ್ತಿ ಫ್ರೂಟ್ ಜಾಸ್ತಿ ಆಗ್ಬಿಟ್ಟೆ, ಹಣ್ಣು ಜಾಸ್ತಿ ಹಣ್ಣು ಜಾಸ್ತಿ ಆಗಿ. ಇದಿಷ್ಟು ಗ್ರಾಹಕರ ಮಾತು. ಅಂದ್ರೆ ಯುಗಾದಿ ಹಬ್ಬಕ್ಕೂ ಕೂಡ ಬೆಲೆ ಏರಿಕೆ ಬಿಸಿ ತಟ್ಟಿರುವಂತದ್ದು. ಹಾಗೆ ರಂಜಾನ್ ಹಬ್ಬ ಇದೆ, ಅಂದ್ರೆ ಆ ಬಟ್ಟೆ ಬರಿಯೂ ಕೂಡ ಹೆಚ್ಚು ಬೆಲೆ ಏರಿಕೆ ಆಗಿರುವಂತದ್ದು. ಬೆಲೆ ಏರಿಕೆ ನಡೆಯಲು ಕೂಡ ನಾವು ಹಬ್ಬವನ್ನ ಮಾಡಲೇಬೇಕು, ಅನಿವಾರ್ಯ. ಹಾಗಾಗಿ ಹಬ್ಬವನ್ನ ನಾವು ಆಡಂಬರದಿಂದನೇ ಮಾಡ್ತೀವಿ. ಹಾಗಾಗಿ
KR ಮಾರ್ಕೆಟ್ ನಲ್ಲಿ ಮಾರ್ಕೆಟ್ ಅಂದ್ರೆ ತರಕಾರಿಯನ್ನ, ಹೂವು ಹಣ್ಣುಗಳನ್ನ ತೆಗೆದುಕೊಳ್ಳಲಿಕ್ಕೆ ನಾವು ಬಂದಿದ್ದೀನೋ ಅಂತ ಹೇಳಿ ಗ್ರಾಹಕರು ಹೇಳುವಂಥದ್ದು. ಅಂದ್ರೆ ನಾಳೆ ಏನು ವರ್ಷದ ಮೊದಲ ಹಬ್ಬ ಯುಗಾದಿ, ಅಂದ್ರೆ ಹೊಸ ವರ್ಷ ಪ್ರಾರಂಭ ಅಂತ ಹೇಳಿ ಈ ನಿಟ್ಟಿನಲ್ಲಿ ಈಗ KR ಮಾರ್ಕೆಟ್ ನಲ್ಲಿ ಜನ ಸಾಗರವೇ ತುಂಬಿ ತುಳುಕ್ತಾ ಇದೆ. ಅಂದ್ರೆ ನಾಳೆಯಿಂದ ಸಾಲು ಸಾಲು ರಜೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಏನು ಊರ್ ಕಡೆಗೆ ಹೋಗ್ತಾರೆ, ಹಾಗೆ ಏನು ಒಂದಷ್ಟು ವ್ಯಾಪಾರಗಳನ್ನ ಮಾಡ್ಕೊಂಡು ಹೋಗುವಂಥದ್ದು, ಅಂದ್ರೆ ಹೂವು ಹಣ್ಣು ತರಕಾರಿ ಹಾಗೆ ಬಟ್ಟೆಯನ್ನು ಕೂಡ ಊರಿಗೆ ಖರೀದಿಯನ್ನ ಮಾಡ್ಕೊಂಡು ಹೋಗುವಂಥದ್ದು. ಈ ನಿಟ್ಟಿನಲ್ಲಿ ಈಗ KR ಮಾರ್ಕೆಟ್ ನಲ್ಲಿ ಜನ ಜಂಗುಳಿನೇ ಇದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.